ದೇವರು ವೆಲ್ಕಮ್ ಟು ಪೀಪಲ್ ರಿಪಬ್ಲಿಕ್ ಆಫ್ ಚೈನಾ. ಚೈನಾದ ಕಸದ ಬುಟ್ಟಿ ನೋಡ್ತಾ ಇದ್ದೀರಾ ನೀವು. ಚೈನೀಸ್ ತಲೆ ಎಂಥದ್ದು ಅಂದರೆ ಇಲ್ಲಿ ಸಣ್ಣ ಎಕ್ಸಾಂಪಲ್ ಗೊತ್ತಾಗುತ್ತೆ ನೋಡಿ. ನಿಹಾಲ್, ನಾವೀಗ ನೋಡಕ್ ಹೋಗ್ತಾ ಇರೋಂತ ಗೋಡೆ 21,000 ಕಿಲೋಮೀಟರ್ ಇರೋಂತ ಗೋಡೆ. ಅದು ಆಶ್ಚರ್ಯ ಆಗ್ತಾ ಇದೆ ನನಗಂತೂ. ನೋಡಿ, ಇವರೆಲ್ಲ ಇವರ ಲೈಫಿನ ಹಿಸ್ಟಾರಿಕಲ್ ಮೂಮೆಂಟ್ಗೆ ಕಾಲಿಡಕ್ ಹೋಗ್ತಾವ್ರೆ ಈಗ. ಕೇಬಲ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಡಾಕ್ಟರ್ ಬ್ರೋ, ನಮಸ್ಕಾರ ದೇವರು ಎಂದು ಪ್ರಖ್ಯಾತಿಯಾಗಿರುವಂಥ ಡಾಕ್ಟರ್ ಬ್ರೋ ಯೂಟ್ಯೂಬರ್ ಗಗನ್ ಶ್ರೀನಿವಾಸ್ ಕಳೆದ ಹಲವು ದಿನಗಳಿಂದ ಏಕೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡುತ್ತಿಲ್ಲ? ಅವರು ಕಾಣೆಯಾಗಿದ್ದಾರಾ? ಚೀನಾ ಸರ್ಕಾರ ಬಂಧನದಲ್ಲಿದೆಯಾ? ಇತ್ಯಾದಿ ಊಹಾಪೋಹಗಳಿಗೆ ಗ್ಲೋಬಲ್ ಕನ್ನಡಿಗ ಯೂಟ್ಯೂಬ್ನಲ್ಲಿ ಇದೀಗ ಉತ್ತರವನ್ನು ಹೇಳಿದ್ದಾರೆ. ಕನ್ನಡಿಗರ ಅಚ್ಚುಮೆಚ್ಚಿನ ಯೂಟ್ಯೂಬರ್ಗಳಲ್ಲಿ ಡಾಕ್ಟರ್ ಬ್ರೋ ಖ್ಯಾತ ಯೂಟ್ಯೂಬರ್ ಗಗನ್ ಶ್ರೀನಿವಾಸ್ ಜನಪ್ರಿಯರು. ಪ್ರತಿನಿತ್ಯ ವಿವಿಧ ದೇಶಗಳಿಗೆ ಹೋಗಿ ಮನೆ ಮಗನಂತೆ ಅಲ್ಲಿನ ವಿಶೇಷಗಳ ಕುರಿತು ಮಾಹಿತಿ ನೀಡುವ ಈತನ ಚಾನಲ್ಗೆ ಸಾಕಷ್ಟು ವೀಕ್ಷಕರಿದ್ದಾರೆ ಹಾಗೂ ಸಾಕಷ್ಟು ಸಬ್ಸ್ಕ್ರೈಬರ್ಗಳನ್ನು ಹೊಂದಿರುವಂಥ ಡಾಕ್ಟರ್ ಬ್ರೋ ಕೆಲವು ಕಳೆದಂತಹ ದಿನಗಳಿಂದ ಏಕೆ ಸೈಲೆಂಟ್ ಆಗಿದ್ದಾರೆ? ಅವರ ಚಾನಲ್ನಲ್ಲಿ ಏಕೆ ಯಾವುದೇ ಹೊಸ ವಿಡಿಯೋಗಳು ಅಪ್ಲೋಡ್ ಆಗುತ್ತಿಲ್ಲ? ಇತ್ಯಾದಿ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾನಲ್ಲಿ ಎದ್ದಿದ್ದವು ಎಂಬ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಆ ಉತ್ತರ ಏನಂತ ನೋಡುವ ಮೊದಲು ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಪಟ್ಟದ ನೋಟಿಫಿಕೇಶನ್ ಮೂಲಕ ಇರುತ್ತವೆ. ಗಗನ್ ಶ್ರೀನಿವಾಸ್ ಅವರು ಯೂಟ್ಯೂಬ್ನಲ್ಲಿ ಕೊನೆಯದಾಗಿ 29 ನವೆಂಬರ್ ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತಾರೆ. ಇದಾದ ಬಳಿಕ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಲ್ಲ. ಅವರು ಪ್ರತಿನಿತ್ಯ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ರು, ಆದರೆ ನವೆಂಬರ್ 29ರಿಂದ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಲ್ಲ. ಗಗನ್ ಶ್ರೀನಿವಾಸ್ ಚಾನೆಲ್ ಏಕಾಏಕಿ ಮೌನಕ್ಕೆ ಜಾರಿದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಇದೇ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಮಸ್ಯೆ ಅಂದರೆ ಊಹಾಪೋಹಗಳು ಎದ್ದಿರ್ತವೆ. ಗ್ಲೋಬಲ್ ಕನ್ನಡಿಗರ ಯೂಟ್ಯೂಬ್ನಲ್ಲಿ ದೊರಕಿದಂತಹ ಉತ್ತರ ಚೀನಾ ಸರ್ಕಾರ ಬಂಧಿಸಿ ಇಟ್ಟಿದೆ ಇತ್ಯಾದಿ ಪ್ರಶ್ನೆಗಳು ಕೇಳುತ್ತಾ ಅವರ ಸತ್ಯ ಏನನ್ನು ತಿಳಿಸಿದ್ದಾರೆ. ಡಾಕ್ಟರ್ ಬ್ರೋಗೆ ಏನಾಗಿದೆ ಅಂತ ಕೇಳಿದಾಗ ಕನ್ನಡ ಜನಪ್ರಿಯ ಯೂಟ್ಯೂಬ್ ಚಾನಲ್ಗಳಾದ ಡಾಕ್ಟರ್ ಬ್ರೋ ಹಾಗೂ ಗ್ಲೋಬಲ್ ಕನ್ನಡಿಗ ಫ್ಲೈಯಿಂಗ್ ಪಾಸ್ಪೋರ್ಟ್ ಮತ್ತು ಬ್ರೋ ಅವರ ಜೊತೆಗೆ ಒಂದಿನ ಪ್ರವಾಸ ಹೋಗಿರುವ ವಿವರವನ್ನು ಮುಖಾಮುಖ ಕೊನೆಗೆ ಗ್ಲೋಬಲ್ ಕನ್ನಡಿಗ ಮುಖಾಮುಖರು ಈ ವಿಷಯವನ್ನು ಹಂಚಿಕೊಳ್ಳುತ್ತಾರೆ. ಡಾಕ್ಟರ್ ಬ್ರೋಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ಅವರು ಕ್ಷೇಮವಾಗಿಯೇ ಇದ್ದಾರೆ ಹಾಗೂ ಅದರ ಜೊತೆಗೆ ಒಂದು ದಿನ ಇವರು ಎಲ್ಲರೂ ಕೂಡ ಪ್ರವಾಸವನ್ನು ಮಾಡಿರುವಂತಹ ಒಂದು ದಿನವನ್ನು ಸಹಿತ ಹಂಚಿಕೊಳ್ಳುತ್ತಾರೆ. ಎಲ್ಲ ಈ ಮಾಧ್ಯಮಗಳ ಊಹಾಪೋಹಗಳನ್ನು ಯಾರೂ ನಂಬಲಿಕ್ಕೆ ಹೋಗಬೇಡಿ. ಡಾಕ್ಟರ್ ಬ್ರೋ ಅವರು ಕ್ಷೇಮವಾಗೇ ಇದ್ದಾರೆ ಹಾಗೂ ನಿಮ್ಮ ಪ್ರೀತಿ ಸದಾ ಅವರ ಮೇಲಿರಲಿ ಎಂದು ಹೇಳುತ್ತಾ ಅವರ ಅಭಿಮಾನಿಗಳಿಗೆ ಒಂದು ಸಂತಸದ ಸುದ್ದಿಯನ್ನು ಹೇಳಿದ್ದಾರೆ. ಧನ್ಯವಾದಗಳು ಹಾಗೂ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮಾತ್ರ